ಚುನಾವಣೋತ್ತರವಾಗಿರುವಂತಹ ಸಮೀಕ್ಷೆಗಳೆಲ್ಲವೂ ಕೂಡ ಬಂದಾಗಿದೆ. ನಾಳೆ ಇಷ್ಟೊತ್ತಿಗೆ ಎಲ್ಲವೂ ಕೂಡ ಆಗಿ ಮನೆಯಲ್ಲಿ ಸ್ವೀಟ್ ಹಂಚೋದು, ಸಂಭ್ರಮಾಚರಣೆ ಮಾಡೋದು ಎಲ್ಲವೂ ಕೂಡ ಆಗೋಗ್ಬಿಡುತ್ತೆ. ಬಟ್ಟೆ ಹೊಲ್ಸ್ಕೊಂಡ್ಬಿಟ್ಟಿರ್ಬೋದೇನೋ, ಪಾಪ ದುಃಖದಲ್ಲಿ ಹೋಗ್ಬಿಟ್ಟು ದೇವಸ್ಥಾನಗಳಲ್ಲಿ ಎಲ್ಲರೂ ಇರ್ಬೋದೇನೋ, ಬಹಳ ಇರ್ಬೋದು. ಯಾರ್ಯಾರಿಗಾಗತ್ತೆ ಏನು ಪರಿಸ್ಥಿತಿ ನಾಳೆ ಗೊತ್ತಾಗತ್ತೆ. ಆದರೆ ಕರ್ನಾಟಕದ ವಿಚಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಕರ್ನಾಟಕದ ಲೆಕ್ಕ ಏನು ಹಾಗಿದ್ದಾಗ ಎಕ್ಸಿಟ್ ಪೋಲ್ಗಳ ರೀತಿಯಲ್ಲಿ ಇರಬೇಕಾದ್ರೆ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ ಇದೆಲ್ಲ ಸುಳ್ಳು, ನಮ್ದು ಡಬಲ್ ಡಿಜಿಟ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿಯೂ ಡಬಲ್ ಡಿಜಿಟ್ಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇದೆಯೋ? ಯಾವ ವಿಶ್ವಾಸದಲ್ಲಿ ಕಾಂಗ್ರೆಸ್ ಈ ಮಾತುಗಳನ್ನು ಆಡ್ತಾ ಇದೆ? ಗ್ಯಾರಂಟಿಗಳ ವಿಶ್ವಾಸದಲ್ಲಿನ, ಅಥವಾ ಬಿಜೆಪಿಯಲ್ಲಿ ವೈಫಲ್ಯ ಇದೆ, ನರೇಂದ್ರ ಮೋದಿ ಅವರು ವಿಧಾನಸಭೆಗೆ ಬಂದಾಗಲೇ ವೋಟ್ ಹಾಕಿಲ್ಲ, ಈಗ ಹಾಕ್ಬಿಡ್ತಾರಾ ಅನ್ನುವಂಥ ವಿಶ್ವಾಸನ ಅವರಿಗೆ? ಬಿಜೆಪಿಯ ವೀಕ್ನೆಸ್ಸು ನಮಗೆ ಅಸ್ತ್ರವಾಗಿದೆ ಅನ್ನುವಂಥ ವಿಶ್ವಾಸನ? ಗೊತ್ತಿಲ್ಲ. ಇವೆಲ್ಲವನ್ನು ಕೂಡ ಇವತ್ತಿನ ಸಬ್ಜೆಕ್ಟ್ಗಳಲ್ಲಿ ತರ್ತಾ ಹೋಗ್ತೀವಿ. ರಾಹುಲ್ ಗಾಂಧಿ ಅವರು ಹೇಳುವಂಥ ಮಾತುಗಳ ವಿಚಾರದಲ್ಲೂ ತರ್ತೀವಿ. ಲೋಕಸಭಾ ಚುನಾವಣೆ ಮತ ಎಣಿಕೆಗೆ ಈಗ ಕ್ಷಣಗಣನೆ ಆರಂಭವಾಗಿದೆ. 14 ಗಂಟೆಗಳಲ್ಲಿ ಓಪನ್ ಆಗಲಿದೆ ಮತಯಂತ್ರ. ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟು, ಮತದಾರನ ತೀರ್ಪೇನು, ಕಾಂಗ್ರೆಸ್ನ ಮತಗಣಿತ ನಿಜವಾಗುತ್ತಾ ಅಥವಾ ಬಿಜೆಪಿಯ ಲೆಕ್ಕಾಚಾರ ಸತ್ಯವಾಗುತ್ತಾ? ಎಕ್ಸಿಟ್ ಪೋಲ್ನ ಭವಿಷ್ಯವೇ ಅಂತಿಮ ಫಲಿತಾಂಶದ ರೂಪದಲ್ಲಿ ಬರುತ್ತಾ? ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾರಿಗೆ ಎಷ್ಟು ಕ್ಷೇತ್ರ, ಹಾಗೆ ಮೈತ್ರಿಯ ಸಖ್ಯವನ್ನ ಮುಂದುವರಿಸಬೇಕು ಅಂತ ಹೇಳಿದ್ರು ಕೂಡ ಈ ಚುನಾವಣೆಯ ಫಲಿತಾಂಶ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಹಳಷ್ಟು ಇಂಪಾರ್ಟೆಂಟ್ ಇರುವಂತದ್ದು ನಾಳೆಯ ಮಹಾ ತೀರ್ಪು ಏನಾಗುತ್ತೆ ಅಂತ. ಒಂದ್ ಕಡೆಗೆ ಚುನಾವಣೋತ್ತರ ಸಮೀಕ್ಷೆಗಳು ಬಿಜೆಪಿಯ ಅಥವಾ ಬಿಜೆಪಿಗರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡ್ತಾ ಇದ್ರೆ, ಇಂಡಿಯಾ ಒಕ್ಕೂಟದ ನಾಯಕರು ಮಾತ್ರ ಕೆರಳಿದ್ದಾರೆ. ನಾವಿದನ್ನು ಒಪ್ಪಲ್ಲ, ಇದು ಚುನಾವಣೋತ್ತರ ಸಮೀಕ್ಷೆ ಆಗೋದಕ್ಕೆ ಸಾಧ್ಯನೇ ಇಲ್ಲ, ನಮ್ದೇನಿದ್ರು ಕೂಡ ಜೂನ್ 4ರಂದು ಅಂದ್ರೆ ನಾಳೆ ನಾವು ಮಾತಾಡ್ತೀವಿ, ಮಧ್ಯಾಹ್ನದ ಮೇಲೆ ನಾವು ಮಾತಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕರ್ನಾಟಕದ ಲೆಕ್ಕದ ಬಗ್ಗೆ ಕೂಡ ನಾವು ಮಾತಾಡ್ಬೇಕೀಗ. ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿ ಮೇಲುಗೈ ಸಿಕ್ಕಿರೋದ್ರ ಬಗ್ಗೆ ನಾವು ಈಗಷ್ಟೇ ಹೇಳ್ತಾ ಇದ್ವಿ, ಪ್ರೆಡಿಕ್ಷನ್ ಬಗ್ಗೆ ನಾವು ಹೇಳ್ತಾ ಇದ್ವಿ. ಕಾಂಗ್ರೆಸ್ 2 ಅಂಕಿ ದಾಟಲ್ಲ ಅಂತ ಬಹುತೇಕ ಸಮೀಕ್ಷೆಗಳು ಭವಿಷ್ಯವನ್ನ ನುಡಿತಾ ಇದೆ. ಕಳೆದ ಬಾರಿಗಿಂತ ಬಿಜೆಪಿಗೆ ಹೆಚ್ಚು ಸ್ಥಾನ ದಕ್ಕಬಹುದು ಅನ್ನೋ ಊಹೆ. ಇನ್ನೊಂದು ಕಡೆಗೆ ಜೆಡಿಎಸ್ ಸ್ಪರ್ಧೆ ಮಾಡ್ತಾ ಇರುವಂತಹ 3ರಲ್ಲಿ ಮಿನಿಮಮ್ 1, ಮ್ಯಾಕ್ಸಿಮಮ್ 2 ಕ್ಷೇತ್ರಗಳಲ್ಲಿ ಗೆಲ್ತಾವೆ ಅನ್ನುವಂತಹ ಭವಿಷ್ಯವನ್ನ ಸದ್ಯಕ್ಕೆ ಸಮೀಕ್ಷೆಗಳು ಕೊಡ್ತಾ ಇದೆ. ಇದರಲ್ಲಿ ಎಷ್ಟು ನಿಜ ಆಗುತ್ತೆ, ಏನ್ ಲೆಕ್ಕಾಚಾರ ಇದೆ, ಪಕ್ಷಗಳ ಲೆಕ್ಕಾಚಾರ ಏನು, ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಾ ಇದೆ, ಎಲ್ಲವೂ ಕೂಡ ಕುತೂಹಲ. ಪೈಪೋಟಿ ಕೊಡೋದಕ್ಕೂ ಕೂಡ ಇಂಡಿಯಾ ಒಕ್ಕೂಟಕ್ಕೆ ಸಾಧ್ಯ ಆಗಲ್ವಾ ಈ ಚುನಾವಣಾ ಸಮೀಕ್ಷೆ ನೋಡಿದ್ರೆ? ಭವಿಷ್ಯ ಅಲ್ಲ, ಅದಕ್ಕೆ ಸಮೀಕ್ಷೆಗಳನ್ನ ಮಾಡಬೇಕಾದ್ರೆ ಅದರದ್ದೇ ಆದಂತಹ ಸೈಂಟಿಫಿಕಲ್ ಆಗಿ ಅದನ್ನ ನಿಮ್ಗೆ ತಗೊಂಡಿರುವಂತಹ ಎಷ್ಟು ಸ್ಯಾಂಪಲ್ಸ್ ಗಳನ್ನ ತಗೊಂಡಿರ್ತಾರೆ ಅದ್ರ ಮೇಲೆ ಹೋಗುತ್ತೆ. ಭವಿಷ್ಯ ಅಂದ್ರೆ ಕುತ್ಕೊಂಡ್ಬಿಟ್ಟು ಇಷ್ಟು ಬರ್ಬೋದಾ ಅಂತಂದ್ರೆ ಭವಿಷ್ಯ ಅಂತ ಹೇಳ್ಬೋದು ಆ ವಿಚಾರದಲ್ಲಿ. ಬಟ್ ಇದು ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಸೈಂಟಿಫಿಕ್ ಆಗಿ ಅದರ ಲೆಕ್ಕಾಚಾರಗಳಿರುತ್ತೆ, ಅದರದೇ ಆದಂತಹ ಒಂದಿಷ್ಟು ನಂಬರ್ಸ್ ಗಳಿರುತ್ತೆ. ಸೊ ಅದರ ಆಧಾರದ ಮೇಲೆ ಹೋಗುತ್ತೆ. ಸೊ ಹೇಗಿದೆ, ಯಾವ್ಯಾವ ರೀತಿಯಾಗಿದೆ ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ಕರ್ನಾಟಕದ ವಿಚಾರಕ್ಕೆ ಮಾತ್ರ ಹೋಗ್ತೀನಿ. ಕರ್ನಾಟಕದ ಎಕ್ಸಿಟ್ ಪೋಲ್ನಲ್ಲಿ ಟುಡೇಸ್ ಚಾಣಕ್ಯ ಹೇಳ್ತಾ ಇರೋದು ಎನ್ಡಿಎಗೆ 24 ಬರುತ್ತೆ ಅಂತಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿ ಅದು. ಸೊ ಕಾಂಗ್ರೆಸ್ಗೆ ಇಲ್ಲಿ 4 ಸ್ಥಾನಗಳು ಮಾತ್ರ ಬರುತ್ತೆ ಅಂತ ಟುಡೇಸ್ ಚಾಣಕ್ಯ ಕೊಡ್ತಾ ಇರುವಂತ ಎಕ್ಸಿಟ್ ಪೋಲ್. ಇದನ್ನ ಕಾಂಗ್ರೆಸ್ ಬಿಲ್ಕುಲ್ ಒಪ್ತಾ ಇಲ್ಲ. ಆಕ್ಸಿಸ್ ಮೈ ಇಂಡಿಯಾ ಕೂಡ ಹೇಳ್ತಾ ಇದೆ 23ರಿಂದ 25 ಎನ್ಡಿಎ ಬರುತ್ತೆ, INDIAಗೆ 3ರಿಂದ 5 ಮಾತ್ರ ಬರುತ್ತೆ ಇಲ್ಲಿ ಕಾಂಗ್ರೆಸ್ಗೆ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ INDIA ಅಂತಂದ್ರೆ ಇಲ್ಲಿ ಯಾವ ಬೇರೆ ಪಾರ್ಟಿಗಳು ಕಾಂಗ್ರೆಸ್ ಜೊತೆಗಿಲ್ಲ, ಓನ್ಲಿ ಒಂದೇ ಕಾಂಗ್ರೆಸ್ ಮಾತ್ರ ಇರೋದಿಲ್ಲ. 3ರಿಂದ 5 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆಕ್ಸಿಸ್ ಮೈ ಇಂಡಿಯಾ. ಇದನ್ನೂ ಕೂಡ ಬಿಲ್ಕುಲ್ ಒಪ್ತಾ ಇಲ್ಲ. NDA 20 ಸ್ಥಾನ ಗಳಿಸುತ್ತೆ ಅಂತ ಪೋಲ್ ಸ್ಟಾರ್ಟ್ ಹೇಳ್ತಾ ಇದೆ, ಕಾಂಗ್ರೆಸ್ಗೆ 8 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ JDS ಮತ್ತು ಬಿಜೆಪಿ ಸೇರಿದೆ 20ಕ್ಕೆ ಬರ್ತಾರೆ, 8 ಮೈನಸ್ ಆಗುತ್ತೆ ಅಂತ ಲೆಕ್ಕಾಚಾರವನ್ನ ಪೋಲ್ ಸ್ಟಾರ್ಟ್ ಕೊಡ್ತಾ ಇದೆ. ಸೊ ಇದಿಷ್ಟೇನಾ? ಇಲ್ಲ. ಮುಂದೆ ಹೋಗ್ತಾ ಇದ್ದಂಗೆ ಪೋಲ್ ಹಬ್ ಒಂದಿದೆ, ಅದು ಹೇಳ್ತಾ ಇದೆ 23ರಿಂದ 26ರವರೆಗೂ ಹೋಗ್ತಾರೆ, ಕಾಂಗ್ರೆಸ್ ಕೇವಲ 3ರಿಂದ 7ರವರೆಗೂ ಮಾತ್ರ ಅಷ್ಟರೊಳಗೆ ಇರ್ತಾರೆ ಅನ್ನುವಂಥ ಲೆಕ್ಕಾಚಾರವನ್ನ ಪೋಲ್ ಹಬ್ ಕೊಡ್ತಾ ಇದೆ. ಸೊ ಇನ್ನು ಪಿ ಮಾರ್ಕ್ಗೆ ಹೋಗೋದಾದ್ರೆ 22 ಸಂಖ್ಯೆಗಳನ್ನು ಅವರು ಕೊಡ್ತಾ ಇದ್ದಾರೆ. 28ರಲ್ಲಿ 22 ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ಗೆ 6 ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಪಿ ಮಾರ್ಕ್ನ ಪ್ರಕಾರ. ಇನ್ನು ಮ್ಯಾಟ್ರಿಕ್ಸ್ ಪ್ರಕಾರ ಹೋಗೋದಾದ್ರೆ ಅವ್ರು ಹೇಳ್ತಾರೆ 21 ಬರುತ್ತೆ, ಬಿಜೆಪಿ ಮತ್ತು JDS ಸೇರಿಕೊಂಡು ಕಾಂಗ್ರೆಸ್ 7 ಸ್ಥಾನಗಳನ್ನು ಪಡೆದುಕೊಳ್ಳಬಹುದು ಅಂತ ಲೆಕ್ಕಾಚಾರವನ್ನು ಅವ್ರು ಕೊಡ್ತಾ ಇದ್ದಾರೆ.
ಇನ್ನು ಇಂಡಿಯಾ ಟಿವಿಯ ಸಮೀಕ್ಷೆಯ ಪ್ರಕಾರ ಅವ್ರಿಗೆ ಸಿಗ್ತಾ ಇರುವಂತ ನಂಬರ್ಸ್ 19 ರಿಂದ 24 ಹೇಳ್ತಾ ಇದ್ದಾರೆ. ಬ್ಯಾಂಡ್ ವಿಡ್ತ್ 5 ಕೊಟ್ಟಿದ್ದಾರೆ ಅವರು. ಇನ್ ಬಿಟ್ವೀನ್ 19 ರಿಂದ 24 ಅವ್ರು ಬಂದು ಕೂತ್ಕೊಳ್ತಾರೆ ಬಿಜೆಪಿ ಜೆಡಿಎಸ್ ಅಂತ ಹೇಳಿ. ಕಾಂಗ್ರೆಸ್ ಸಹ 4 ರಿಂದ 8 ಒಳಗಡೆಗೆ ಬಂದು ಕೂತ್ಕೊಳ್ತಾರೆ ಅಂತ ಹೇಳಿ. ಸಿ ವೋಟರ್ ಹೇಳ್ತಾ ಇದೆ 23 ರಿಂದ 25 ಹೋಗ್ತಾರೆ ಅಂತ ಹೇಳಿ. 23 ರಿಂದ 25. ಕಾಂಗ್ರೆಸ್ಸಿಗೆ 3 ರಿಂದ 5 ಅಂತ ಅವರು ಹೇಳ್ತಾ ಇದ್ದಾರೆ. ಇಂಡಿಯಾ ನ್ಯೂಸ್ ಹೇಳ್ತಾ ಇದೆ 23 ಬಿಜೆಪಿ ಮತ್ತು ಜೆಡಿಎಸ್ ಗೆಲ್ಲಬಹುದು, 5 ಕಾಂಗ್ರೆಸ್ಸಿಗೆ ಬರಬಹುದು ಅನ್ನುವಂಥ ಲೆಕ್ಕಾಚಾರ ಇಂಡಿಯಾ ನ್ಯೂಸ್ನವ್ರದ್ದು ಕೂಡ. ಜನ್ ಕಿ ಬಾತ್ ಹೇಳ್ತಾ ಇದೆ 21 ರಿಂದ 23, ಇನ್ನೊಂದು ಕಡೆಗೆ 5 ರಿಂದ 7 ಕಾಂಗ್ರೆಸ್ ಬರಬಹುದು ಅನ್ನುವಂಥ ಲೆಕ್ಕಾಚಾರವನ್ನ ಕೊಡ್ತಾ ಇದ್ದಾರೆ. ಎಲ್ಲೂ ಕೂಡ ಎಲ್ಲಾದ್ರೂ ಒಂದಿಷ್ಟು ವ್ಯತ್ಯಾಸ ಆಗಬೇಕಲ್ಲ, ಎಲ್ಲ ಒಂದೇ ರೀತಿ ಅನ್ನೋದಾದ್ರೆ ಎಲ್ಲ ಒಂದೇ ರೀತಿಯಾಗಿ ಬರೆದ್ಬಿಟ್ಟಿದಾರ ಅಂತ ಹಲವರಿಗೆ ಬರುತ್ತೆ. ಸೊ ಈ ವಿಚಾರದಲ್ಲಿ ಮಾತನಾಡಿದಾರಲ್ವಾ? ಹೌದು, ಸಿಎಂ ಡಿಸಿಎಂ ಮಾತಾಡಿದ್ದಾರೆ. ಸೊ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಎಕ್ಸಿಟ್ ಪೋಲ್ ಇದೆಯಲ್ಲ, ಅದನ್ನು ಈಗಾಗಲೇ ನಮ್ಮ ರಾಹುಲ್ ಗಾಂಧಿಯವರು ರಿಯಾಕ್ಟ್ ಮಾಡಿದ್ದಾರೆ. ಅದು ನರೇಂದ್ರ ಮೋದಿಯವರ ಮಾಧ್ಯಮ ಸಮೀಕ್ಷೆ. ನಾವು ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಾವು ಕನಿಷ್ಠ 15 ರಿಂದ 20 ಸ್ಥಾನಗಳನ್ನು ಗೆಲ್ತೇವೆ ಕರ್ನಾಟಕದಲ್ಲಿ. ಸೊ ಅದರಿಂದ ಆ ಸಮೀಕ್ಷೆಯನ್ನು ನಾವು ಸಂಪೂರ್ಣ ತಳ್ಳಾಕ್ತೀವಿ. ಭಾಳ ಸಂತೋಷದಿಂದ ಬಂದು ಓಟ್ ಹಾಕಿದ್ದೀನಿ. ಗುಪ್ತ ಮತದಾನ, ಯಾರು ಓಟ್ ಹಾಕಿದ್ದೀನಿ ಅಂತ ಹೇಳಲ್ಲ, ಓಟ್ ಹಾಕಿದ್ದೀನಿ. ನಮ್ಮ ಅಭ್ಯರ್ಥಿ ಗೆಲ್ತಾರೆ, ವಿಶ್ವಾಸ ಇದೆ, ಅತಿ ಹೆಚ್ಚು ಮತದಿಂದ ಗೆಲ್ತಾರೆ. ಫಲಿತಾಂಶ ಬಹಳ ಕುತೂಹಲಕರವಾಗಿದೆ ಬೆಂಗಳೂರು ಗ್ರಾಮಾಂತರದ್ದು. ನಾವೇ ಗೆಲ್ಲೋದು.